ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವುದೇ ರೀತಿಯ ಸ್ಟಡಿ ಮಟೀರಿಯಲ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮತ್ತು ಅದೇ ರೀತಿ ಬೇರೆ ಸಬ್ಜೆಕ್ಟ್ನ ವಿಡಿಯೋಸ್ಗಳು ಬೇಕಾಗಿದ್ದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಹಾಕಿರ್ತೇವೆ, ಅವುಗಳನ್ನು ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಹೇಳಬೇಕಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಎಕನಾಮಿಕ್ಸ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ 6 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಳ್ಳೋಣ. 6 ಅಂಕದ ಪ್ರಶ್ನೋತ್ತರಗಳು ಟೋಟಲಾಗಿ ಎಷ್ಟು ಬರುತ್ತೆ? 5 ಬರುತ್ತೆ. 5ರಲ್ಲಿ ನಾವು 3 ಬರಿಬೇಕಾಗಿರುತ್ತೆ. ಅವುಗಳು ಯಾವ್ಯಾವ ಬರುತ್ತೆ, ಯಾವ ಅಧ್ಯಾಯದಿಂದ ಬರುತ್ತೆ ಎಲ್ಲವನ್ನು ಕೂಡ ನಾವು ನೋಡ್ಕೊಂಡು ಹೋಗೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಮಾತ್ರ ನೋಡ್ಕೊಂಡು ಹೋಗೋಣ, ಅವುಗಳೇ ಬರುತ್ತೆ. ಮತ್ತು ಉತ್ತರಗಳ ಸಹಿತ ನಾವು ನೋಡ್ಕೊಂಡು ಹೋಗೋಣ. ಟೋಟಲಾಗಿ ನಿಮಗೆ 6 ಅಂಕದ 3 ಪ್ರಶ್ನೆಗಳನ್ನು ಬರೆದ್ರೆ 18 ಅಂಕಗಳು ಟೋಟಲಾಗಿ ನಿಮ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಪ್ರಥಮ ಪ್ರಶ್ನೆ ಯಾವುದಂದರೆ ಅಲ್ಪಾವಧಿಯ ವೆಚ್ಚಗಳು, ವಿವಿಧ ಅಲ್ಪಾವಧಿಯ ವೆಚ್ಚಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಫಸ್ಟಾಗಿ ಯಾವ್ದು ಬರುತ್ತೆ ಅಂದರೆ ಒಟ್ಟು ಸ್ಥಿರ ವೆಚ್ಚ ಅಂತ ಬರುತ್ತೆ. ಎರಡನೇದು ಇದನ್ನು TFC ಅಂತ ಕರೀತಾರೆ. ಎರಡನೇದು ಒಟ್ಟು ಬದಲಾಗುವ ವೆಚ್ಚ ಅಂತ ಕರೀತಾರೆ, ಇದನ್ನು TVC ಅಂತ ಕರೀತಾರೆ. ಇನ್ನು ಮೂರನೇದು ಒಟ್ಟು ವೆಚ್ಚವನ್ನು TC ಅಂತ ಕರೀತಾರೆ. ನಾಲ್ಕನೇದು ಒಟ್ಟು ಸ್ಥಿರ ವೆಚ್ಚವನ್ನು AFC ಅಂತ ಕರೀತಾರೆ. ಐದನೇದು ಸರಾಸರಿ ಬದಲಾಗುವ ವೆಚ್ಚವನ್ನು AVC ಅಂತ ಕರೀತಾರೆ. ಇನ್ನು ಆರನೇದು ಸರಾಸರಿ ವೆಚ್ಚವನ್ನು AC ಮತ್ತು ಏಳನೇದು ಸೀಮಾಂತ ವೆಚ್ಚವನ್ನು MC ಅಂತ ಕರೀತಾರೆ. ಇನ್ನು ಅವುಗಳನ್ನ ಒಂದೊಂದಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇವುಗಳನ್ನು ನೋಡ್ಕೊಂಡೋಗಿ. ಇನ್ನು ಇಲ್ಲಿ ನೋಡಿ, ಒಟ್ಟು ವೆಚ್ಚ TCನ ಹೇಗೆ ಕಂಡುಹಿಡಿಯೋದಂದರೆ TC = TFC + TVC ಅಂತ ಕೊಟ್ಟಿದ್ದಾರೆ. ಇದನ್ನು TFC ಮತ್ತು TVCನ ಕೂಡಿಸ್ಕೊಂಡ್ರೆ TC ಅಂತ ಬರುತ್ತೆ. ಇನ್ನು ನೆಕ್ಸ್ಟು AFCಯನ್ನು ಹೇಗೆ ಕಂಡುಹಿಡಿಯೋದಂದರೆ ಸರಾಸರಿ ಸ್ಥಿರ ವೆಚ್ಚವನ್ನು ಹೇಗೆ ಕಂಡುಹಿಡಿಯೋದಂದರೆ AFC = TFC / Q ಅಂತ ಆಗುತ್ತೆ. TFCಯನ್ನು Qನಿಂದ ಡಿವೈಡೆಡ್ ಬೈ ಮಾಡೋದ್ರಿಂದ ಯಾವುದು ಕಂಡುಹಿಡಿಯಬಹುದು? AFCಯನ್ನು ಕಂಡುಹಿಡಿಯಬಹುದು. ಇನ್ನು ಸರಾಸರಿ ಬದಲಾಗುವ ವೆಚ್ಚ AVCಯನ್ನು ಹೇಗೆ ಕಂಡುಹಿಡಿಯೋದಂದರೆ AVC = TVC / Q ಅಂತ ಮಾಡಿದ್ರೆ ಏನಾಗುತ್ತೆ? AVCನ ಕಂಡುಹಿಡಿಬೋದು. ಇನ್ನು ಆರನೇದು ಯಾವುದಂದರೆ ಸರಾಸರಿ ವೆಚ್ಚ ACನ ಹೇಗೆ ಕಂಡುಹಿಡಿಯೋದಂದರೆ TC / Qನಿಂದ ACನ ಕಂಡುಹಿಡಿಬೋದು. ಇನ್ನು MCನ ಹೇಗೆ ಕಂಡುಹಿಡಿಬೇಕಂದ್ರೆ MC = TCN - 1ರಿಂದನೂ ಕಂಡುಹಿಡ್ಬೋದು. ಮತ್ತು MCನ ಇನ್ನೊಂದು ಸೂತ್ರದಿಂದ ಕಂಡುಹಿಡ್ಬೋದು, ಯಾವುದಂದರೆ TC / Qನಿಂದ ಕಂಡುಹಿಡ್ಬೋದು. ಇಲ್ಲಿ ಯಾವುದು ಈ ರೀತಿ ಹಾಕಿದ್ದಾರೆ, ಇದರ ಅರ್ಥ ಏನಂದರೆ TC1 - TC2 ಅಂತಲೂ ಆಗ್ಬೋದು. ಇದರಿಂದ ಇಲ್ಲಿ ಅದರದ್ದು ಅರ್ಥನೇ ಏನಾಗುತ್ತೆ ಅಂದರೆ ಡಿವೈಡೆಡ್ ಬೈ ಮಾಡಿರ್ತಾರೆ ಅನ್ನೋದು, ಇದು ಏನು ಮೈನಸ್ ಮಾಡಿರ್ತಾರೆ ಅನ್ನೋದು ಅರ್ಥ ಕೊಡುತ್ತೆ. ಇನ್ನು ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ ನಾವು. ಎರಡನೇ ಪ್ರಶ್ನೆ ಏನನ್ನು ಕೇಳಿದ್ದಾರೆ ಅಂದರೆ ಒಂದು ಉದ್ಯಮ ಘಟಕದ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಯಾವುದಂದರೆ ಈ ಕೋಷ್ಟಕದಲ್ಲಿ ನೀಡಲಾಗಿದೆ, ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಉದ್ಯಮ ಘಟಕ TVC, TC, AVC ಮತ್ತು SACಗಳ ವಿವರ ಪಟ್ಟಿಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಅದರದ್ದು ಕೋಷ್ಟಕ ಯಾವುದಂದರೆ ಇದಾಗಿದೆ. ಇದನ್ನು ನೋಡ್ಕೊಂಡು ನಾವು ಹೇಗೆ ಕಂಡುಹಿಡಬೇಕಂದ್ರೆ ನಾವು ಫಸ್ಟು Qನ ನೋಡ್ಕೋಬೇಕು. Q 1 2 3 4 5 6 ಗಂಟೆ ಐತೆ. ಮತ್ತು SMCನ ಈ ರೀತಿ ಬರ್ಕೊಬೇಕು. SMC ಬರ್ಕೊಂಡ್ಮೇಲೆ ನಾವು ಫಾರ್ಮುಲಾಗಳನ್ನು ಹಾಕ್ಕೊಂಡು ಇವುಗಳನ್ನು ಕಂಡುಹಿಡ್ಕೊಬೇಕು. TFC, TVC, TC, AVC ಮತ್ತು SACನ ಕಂಡುಹಿಡ್ಕೊಂಡು ನೋಡಿ ಈ ಸೂತ್ರಗಳನ್ನು ಹಾಕ್ಕೊಂಡು ನಾವು ಏನು ಮಾಡಬೇಕು, ಇವುಗಳನ್ನು ಕಂಡುಹಿಡ್ಕೊಂಡು ಕೋಷ್ಟಕದಲ್ಲಿ ಬರ್ಕೋಬೇಕು. ಇನ್ನು ನೆಕ್ಸ್ಟು ಮೂರನೇ ಪ್ರಶ್ನೆ, ಬದಲಾಗುವ ಪರಿಮಾಣಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದರದ್ದು ಉತ್ತರ ಇಲ್ಲಿದೆ. ಇದರದ್ದು ರೇಖಾಚಿತ್ರ ಯಾವುದಂದರೆ ಈ ರೀತಿ ಇದೆ. ಇದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಇದು ಕೂಡ ಮೂರನೇ ಪಾಯಿಂಟ್ ಆಗುತ್ತೆ, ಇದನ್ನು ಕೂಡ ನೀವು ನೋಡ್ಕೊಳ್ಳಿ.
ಇದ್ರದ್ದು ಆನ್ಸರ್ ಈ ಥರ ಇದೆ. ಒಂದು ಸರಿ ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ, ಇಳಿಮುಖ ಸೀಮಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಕೇಳಿದ್ದಾರೆ. ಇದು 6 ಅಂಕದ ಪ್ರಶ್ನೆ ಆಗಿದೆ. ಇದರದ್ದು ಕೂಡ ಇಲ್ಲಿ ನಿಯಮವನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ನಿಯಮ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ ಉತ್ತರವನ್ನು. ನಾನು ಉತ್ತರಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ನಿಮಗೆ ಉತ್ತರಗಳನ್ನು ರೆಡಿ ಮಾಡ್ಕೊಂಬಂದಿದ್ದೀನಿ. ಅವುಗಳನ್ನು ನೀವೇ ಓದ್ಕೊಳ್ಳಿ. ಇಲ್ಲಿ ನೋಡಿ, ಈ ಕೋಷ್ಟಕವನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಈ ಗ್ರಾಫನ್ನು ಕೂಡ ನೀವು ಮಾಡಬೇಕಾಗತ್ತೆ. ಇದರದ್ದು ವಿವರಣೆ ಎಲ್ಲ ಈ ರೀತಿ ಇದೆ, ಇದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ. ಅವುಗಳನ್ನು ನಾವು ಇವು ಲಕ್ಷಣಗಳು ಯಾವ್ಯಾವ ಅಂತ ನೋಡ್ಕೊಳ್ಳೋಣ. ಲಕ್ಷಣಗಳು, ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತವೆ. ಇದು ನೋಡಿ, ಇದರದ್ದು ರೇಖಾಚಿತ್ರ ಈ ರೀತಿ ಇದೆ. ಇದ್ರದ್ದು ಬರೀ ಪಾಯಿಂಟ್ ಇಟ್ಟೆ ಹೇಳ್ಕೊಂಡು ಹೋಗ್ತೀನಿ. ಇವುಗಳನ್ನು ನೀವೇ ವಿವರಣೆಗಳನ್ನು ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟು 2ನೇ ಪಾಯಿಂಟ್ ಯಾವುದಂದರೆ, ಎತ್ತರದ ಔದಾಸೀನ್ಯ ರೇಖೆಯು ಹೆಚ್ಚಿನ ಮಟ್ಟದ ಗುಣ ನೀಡುತ್ತದೆ ಅಂತ ಹೇಳಿದ್ದಾರೆ. ಇದು ಕೂಡ 2ನೇ ಲಕ್ಷಣವಾಗಿದೆ. ಇದರದ್ದು ವಿವರಣೆ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅದರದ್ದು ಗ್ರಾಫ್ ಈ ಥರ ಇರುತ್ತೆ, ನೋಡ್ಕೊಳ್ಳಿ. ಇನ್ನು 3ನೇ ಪಾಯಿಂಟ್ ಯಾವುದಂದರೆ, ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಆಗುತ್ತೆ. ಅವುಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅನ್ನೋದು 3ನೇ ಲಕ್ಷಣವಾಗಿದೆ. ಇದರದ್ದು ಗ್ರಾಫ್ ಈ ರೀತಿ ಇದೆ ಮತ್ತು ವಿವರಣೆಗಳು ಕೂಡ ಕೆಳಗಿನಂತಿವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ, ಅನುಭೂಮಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಗ್ರಾಫ್ಗಳನ್ನು ನೀವು ಕಂಪಲ್ಸರಿಯಾಗಿ ಹಾಕಬೇಕು. ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂದರೆ ಗ್ರಾಫ್ಗಳನ್ನು ಹಾಕಿಬಿಟ್ಟೆ ನೀವು ಮತ್ತು ಕೋಷ್ಟಕಗಳನ್ನು ಹಾಕಿಬಿಟ್ಟು ನೀವು ಬರೀಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇದರ ಉತ್ತರಗಳನ್ನು ನೀವು ಒಂದೊಂದಾಗಿ ನೋಡ್ಕೊಂಡೋಗಿ. ಕೆಳಗಿನಂತೆ ಈ ಉತ್ತರ ಇದೆ. ನಾನು ನಿಧಾನಕ್ಕೆ ಸ್ಕ್ರೋಲನ್ನು ಮಾಡ್ಕೊಂಡು ಹೋಗ್ತೀನಿ, ನೀವು ನಿಧಾನಕ್ಕೆ ನೋಡ್ಕೊಂಡು ಹೋಗಿ. ನೋಡಿ, ಇದ್ರ ಗ್ರಾಫ್ ಈ ಥರ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಒಂದು ಲಾಭವನ್ನು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಇದರದ್ದು ಉತ್ತರ ಕೆಳಗಿನಂತಿದೆ. ಇದನ್ನು ಕೂಡ ನೀವು ನೋಡ್ಕೊಂಡೋಗಿ. ಕೆಳಗಿನಂತೆ ನಿಧಾನಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ನೋಡಿ, ಇದ್ರ ಗ್ರಾಫು ಈ ಥರ ಇರುತ್ತೆ. ನೀವು ಗ್ರಾಫ್ಗಳನ್ನು ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೆಚ್ಚಿನ ಅಂಕಗಳು ಕೊಡುವಂಥ ಚಾನ್ಸಸ್ ಇರುತ್ತೆ. ನಿಮಗೆ 6ಕ್ಕೆ 6 ಅಂಕಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಗ್ರಾಫ್ಗಳನ್ನು ರಚನೆ ಮಾಡಬೇಕು. ಗ್ರಾಫ್ಗಳನ್ನು ಚೆನ್ನಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗಿನಂತೆ ವಿವರಣೆ ಇದೆ ನೋಡಿ. ಇಲ್ಲಿ TR ಅಂದರೆ ಒಟ್ಟು ಆದಾಯ ಏನಂತಾರೆ ಅದರದ್ದು ಅರ್ಥ ಕೊಟ್ಟಿದ್ದಾರೆ.
ಉದ್ಯಮ ಘಟಕವು ಉತ್ಪಾದಿಸಿದ ಎಲ್ಲ ಘಟಕಗಳನ್ನು ಮಾರಾಟ ಮಾಡಿ ಗಳಿಸುವ ಆದಾಯವನ್ನು ಒಟ್ಟು ಆದಾಯ ಅಥವಾ TR ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದನ್ನು ಹೆಂಗೆ ಕಂಡುಹಿಡ್ತಾರೆ ಅಂದರೆ P/T ಅಂದರೆ ಬೆಲೆ ಇಂಟು ವಸ್ತುವಿನ ಪ್ರಮಾಣ ಪೈಪೋಟಿ ಪರಿಪೂರ್ಣ ಪೈಪೋಟಿಯಿಂದ ಕಂಡುಹಿಡಿತಾರೆ ಅಂತ ನಾವು ಕೇಳ್ಬೋದು. ಅದರದ್ದು ಉತ್ತರ ಕೆಳಗಿನಂತಿದೆ. ಅದನ್ನು ನಾವು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ನೀವು ನೋಡ್ಕೊಂಡು ಹೋಗಿ. ಇವುಗಳು ನೋಡಿ, ಈ ಗ್ರಾಫ್ಗಳು ಇಂಪಾರ್ಟೆಂಟ್. ಈ ಗ್ರಾಫ್ಗಳನ್ನು ನೀವು ಎಕ್ಸಾಮ್ನಲ್ಲಿ ಬರೀಲೇಬೇಕು. ಯಾಕಂದರೆ ರೇಖಾಚಿತ್ರದ ಸಹಾಯದಿಂದ ವಿವರಣೆ ಮಾಡಿ ಅಂತ ಕೇಳಿದರೆ ಅದಕ್ಕೋಸ್ಕರ ನೀವು ಇವುಗಳನ್ನು ಬರೀಲೇಬೇಕು. ಎಕನಾಮಿಕ್ಸ್ನಲ್ಲಿ ಗ್ರಾಫ್ಗಳು ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತವೆ. ಯಾಕಂದರೆ ಅಲ್ಲಿ ಗ್ರಾಫ್ಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. 6 ಅಂಕದ ಪ್ರಶ್ನೋತ್ತರಗಳನ್ನು ಜಾಸ್ತಿ ಗ್ರಾಫ್ಗಳ ಮೇಲೇ ಕೇಳ್ತಾರೆ. ಅದಕ್ಕೋಸ್ಕರ ನೀವು ಎಲ್ಲ ಗ್ರಾಫ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಇವತ್ತು ಹೇಳಿರ್ತಕ್ಕಂಥ ಎಲ್ಲ ವಿಡಿಯೋಗಳಲ್ಲಿ ಬರ್ತಕ್ಕಂಥ ಗ್ರಾಫ್ಗಳನ್ನು ಒಂದು ಸಾರಿ ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡಿ ಅವುಗಳನ್ನು ಒಂದು ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಬರುತ್ತೆ. ಮತ್ತು ಅವುಗಳ ವಿವರಣೆಗಳನ್ನು ಕೂಡ ಬರೀಬೇಕು. ನೋಡಿ, ಸರಾಸರಿ ಆದಾಯ AR ಅಂದರೆ TR/Q. ನಾನು ಆವಾಗಲೇ ಹೇಳಿದ್ದೆ. ಅದನ್ನು ಯಾವ ರೀತಿ ಕಂಡುಹಿಡಿಯೋದಂದರೆ TR/Q ಮುಖಾಂತರ ಕಂಡುಹಿಡಿಯಬಹುದು ಅಂತ ನಾನು ಆವಾಗಲೇ ಹೇಳಿದ್ದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಅದು ಯಾವುದಂದರೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಣೆ ಮಾಡಿ ಅಂತ ಕೇಳಿದ್ದಾರೆ. ಅದನ್ನು ಕೂಡ ನಾವು ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಕೆಳಗಿನಂತೆ ನೋಡಿ, ಉತ್ತರ ಕೆಳಗಿನಂತಿದೆ. ನೋಡಿ, ಇಲ್ಲಿ ನೋಡಿ 3 ಗ್ರಾಫ್ಗಳು ಬರುತ್ತೆ. 3 ಗ್ರಾಫ್ಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅವುಗಳು ಯಾವ್ಯಾವು ಅಂತ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಅವುಗಳ ವಿವರಣೆಗಳನ್ನು ಮಾತ್ರ ನಾನು ನೋಡ್ಕೊಂಡು ಹೇಳ್ಕೊಂಡು ಹೋಗಲ್ಲ. ಅವುಗಳನ್ನು ನೀವೇ ಚೆನ್ನಾಗಿ ಓದ್ಕೊಳ್ಳಿ. ಒಂದು ಯಾವ್ದು ಬರುತ್ತಂದರೆ GDP ಒಟ್ಟು ದೇಶೀಯ ಉತ್ಪನ್ನ ಅಂತ ಬರುತ್ತೆ. ಅದನ್ನು ಯಾವ ರೀತಿ ಕಂಡುಹಿಡ್ಬೋದು ಅಂದರೆ GDP = C+I+G+ ಬ್ರೆಕೆಟ್ X - M ಕಂಡುಹಿಡ್ಕೊಬೋದು. ಇನ್ನು ನೆಕ್ಸ್ಟು ಯಾವುದಂದರೆ NDP ಅಂದರೆ ನಿವ್ವಳ ದೇಶೀಯ ಉತ್ಪನ್ನ ಅಂತ ಬರುತ್ತೆ. ಅದನ್ನು ಯಾವ ರೀತಿ ಅಂದರೆ NDP = GDP ಸವಕಳಿ ವೆಚ್ಚದಿಂದ ಕಂಡುಹಿಡ್ಕೊಬೋದು. ಇನ್ನು GNP ಅಂತ ಬರುತ್ತೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಇದನ್ನು ಕರೀತಾರೆ. ಇದನ್ನೇ ಹೇಗೆ ನಾವು ಕಂಡುಹಿಡಿಬೋದು ಅಂದರೆ GNP = GDP + ವಿದೇಶಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯವನ್ನು ಕೂಡಿಸೋದ್ರಿಂದ GDP ಒಂದಿಗೆ ಕೂಡಿಸೋದ್ರಿಂದ GNPನ ಕಂಡುಹಿಡಿಬೋದು. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ NNP ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿಬೋದು. ಅದನ್ನೇ ಹೇಗೆ ಕಂಡುಹಿಡಿಬೇಕಂದ್ರೆ NNP = GNP - ಸವಕಳಿ ವೆಚ್ಚ. ಇದರಿಂದ ನಾವು ಕಂಡುಹಿಡ್ಕೊಬೋದು. ಇನ್ನು ನೆಕ್ಸ್ಟು PI ಅಂದರೆ ವ್ಯಕ್ತಿಗತ ಪರಿಮಾಣ ಅಂದರೆ ಏನಂತ ಅಂದರೆ ವ್ಯಕ್ತಿಗತ ಪರಿಮಾಣ ಅಂತ ಬರುತ್ತೆ. ಇನ್ನು ನೆಕ್ಸ್ಟು PDI ಅಂದರೆ ವ್ಯಕ್ತಿಗತ ವೆಚ್ಚ ಮಾಡಬಹುದಾದ ಆದಾಯ ಅಂತ ಕರೀತಾರೆ. ಇದನ್ನು PDI = PI - T ಅಂತ ಬರುತ್ತೆ. ಇದನ್ನು ಎಲ್ಲವನ್ನು ನೀವು ವಿವರಣೆಗಳನ್ನು ನೀವು ನೋಡ್ಕೊಳ್ಳಿ. ಅವುಗಳ ಪಾಯಿಂಟ್ಗಳನ್ನು ನಾನು ಹೇಳ್ಕೊಂಡು ಹೋಗಿದ್ದೆ. ಇನ್ನು ನೆಕ್ಸ್ಟು 2ನೇ ಪ್ರಶ್ನೆ GDPಯನ್ನು ಲೆಕ್ಕಾಚಾರ ಮಾಡುವ ಮೂಲಕ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆಂಬುದನ್ನು ಸೂಚಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಇದನ್ನು ನಾವು ಉತ್ತರವನ್ನು ಕೆಳಗಿನಂತಿದೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ನೀವು ನಿಧಾನಕ್ಕೆ ನೋಡ್ಕೊಂಡು ಹೋಗಿ. ಇಲ್ಲಿ ನೋಡಿ, ಒಂದೇದು ಬರುತ್ತೆ ಅಂದರೆ ಉತ್ಪಾದನೆಯ ಹಂತವನ್ನು GDP ಮೌಲ್ಯವರ್ಧನೆಯ ವಿಧಾನದಿಂದ ಹೇಗೆ ಮಾಡೋದು ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ ಮೌಲ್ಯವರ್ಧನ ಅಂದರೆ VA, ಇದನ್ನು ಮಾರಾಟ ಮೈನಸ್ ಮಧ್ಯಂತರ ಸರಕುಗಳ ಮುಖಾಂತರ ಕಂಡುಹಿಡಿತಾರೆ. ಇಲ್ಲಿ ನೋಡ್ಕೊಂಡೋಗಿ ಮಾರಾಟ ಮತ್ತು ಮಧ್ಯಂತರ ಅನುಭೋಗಗಳನ್ನು ಮೈನಸ್ ಮಾಡೋದ್ರಿಂದ ಮೌಲ್ಯವರ್ಧನೆಯನ್ನು ಕಂಡುಹಿಡಿಬೋದು. ಇದರದ್ದು ಲೆಕ್ಕ ಈ ರೀತಿ ಮಾಡಿದ್ದಾರೆ. ನೀವು ಕೂಡ ಈ ರೀತಿಯೇ ಮಾಡಬೇಕು. ಇನ್ನು 2ನೇದು ಯಾವುದಂದರೆ
ವಿಲೇವಾರಿ ಹಂತದಲ್ಲಿ GDP ಅಥವಾ ವೆಚ್ಚದ ವಿಧಾನವಂತ ನಾವು ಕರಿಬೋದು. ಇದನ್ನು ಹೇಗೆ ಕಂಡುಹಿಡಿಬೇಕಂದ್ರೆ, ಈ ವಿಧಾನದಲ್ಲಿ GDPಯು ಅಂತಿಮ ವೆಚ್ಚಗಳ ಮೊತ್ತವಾಗಿರ್ತದೆ. ಅಂದರೆ ಅಂತಿಮ ವೆಚ್ಚಗಳ ಟೋಟಲ್ ಮೊತ್ತವಾಗಿರುತ್ತೆ. ಅದು ಹೇಗೆ ಬರುತ್ತೆ ಅಂದರೆ GDP = 200 ಅಂತಲೇ ಬರುತ್ತೆ. ಇನ್ನು ಮೂರನೆಯ ಪಾಯಿಂಟ್ ಯಾವುದಂದ್ರೆ, ಮೂರನೆಯ ವಿಧಾನ ವಿತರಣೆಗಳ ಹಂತದಲ್ಲಿನ GDP ಅಥವಾ ಆದಾಯಗಳ ವಿಧಾನ ಅಂತ ಇಲ್ಲಿ ಕರೀತಾರೆ. ಇದ್ರದ್ದು ಕೂಡ ವಿವರಣೆಯನ್ನು ಕೆಳಗಿನಂತೆ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಕಂಡುಹಿಡಿಬೇಕಂತಂದರೆ, GDP = ಕೂಲಿ ಪ್ಲಸ್ ಲಾಭ ಅಂತ ಇಲ್ಲಿ ಕರೀತಾರೆ. ಅದನ್ನು ಕೂಲಿ ಪ್ಲಸ್ ಲಾಭ ಮಾಡೋದರ ಮುಖಾಂತರ GDPಯನ್ನು ಕಂಡುಹಿಡಿಬೋದು. ಇದು ಕೂಡ 200 ಆಗುತ್ತೆ. ಮೂರನ್ನು ಕೂಡ ಮೂರು ವಿಧಗಳಿಂದ ಕಂಡುಹಿಡಿದು ಅವುಗಳ ಮೊತ್ತವನ್ನು ಸಮವಾಗಿ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕೂಡ ನಾವು ನೋಡ್ಕೋಬೋದು. ಇವತ್ತು ನಾವು ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು 6 ಅಂಕದ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗಿದ್ದೇವೆ. ಇವುಗಳನ್ನು ಬಿಟ್ಟು ಬೇರೆ ಕ್ವಶನ್ಗಳು ಬರೋದಿಲ್ಲ. ಇವುಗಳನ್ನೇ ಮತ್ತೊಂದು ಸಾರಿ ನೋಡ್ಕೊಳ್ಳಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೆಲ್ ಐಕಾನನ್ನು ಒತ್ತುವುದರ ಮುಖಾಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳ ವಿಡಿಯೋಗಳನ್ನು ಮತ್ತು ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು PDF ಮತ್ತು ವಿಡಿಯೋಗಳನ್ನ ಪ್ರೊವೈಡ್ ಮಾಡಿರ್ತೇವೆ. ಅವುಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ. ಈ ವಿಡಿಯೋನ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಮುಂದೆ ಬರ್ತಕ್ಕಂಥ ಎಲ್ಲ PUC ಎಕ್ಸಾಮ್ಗಳಿಗೆ ಮತ್ತು SSLC ಎಕ್ಸಾಮ್ಗಳಿಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಚೆನ್ನಾಗಿ ಬರೀರಿ, ಚೆನ್ನಾಗಿ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.